ಈ ಚಳಿಗೆ ಖಾರವಾಗಿ ಸೋಯಾ ಚಂಕ್ಸ್ ಪಲಾವ್ ಎಷ್ಟು ಟೇಸ್ಟಿಯಾಗಿರುತ್ತೆ ಅಲ್ವಾ? ಮೊದಲನೇದಾಗಿ ಬಿಸಿನೀರಲ್ಲಿ 15 ಮಿನಿಟ್ಸ್ ಸೋಯಾ ಚಂಕ್ಸ್‌ನ ಸೋಕ್ ಮಾಡಿ, ಕರ್ಡು, ಸಾಲ್ಟು, ಅರಿಶಿನ ಪುಡಿ, ಅಚ್ಕಾರದ ಪುಡಿ ಹಾಕಿ, ಅದಕ್ಕೆ ಸೋಯಾ ಚಂಕ್ಸ್ ಹಾಕಿ, ಅದನ್ನ ಮ್ಯಾರಿನೇಟ್ ಮಾಡಕ್ಕೆ ಬಿಡಿ. 1 ಲೋಟದಷ್ಟು ಬಾಸ್ಮತಿ ರೈಸ್‌ನ ತಗೊಂಡು 10 ಮಿನಿಟ್ಸ್ ಸೋಕ್ ಮಾಡ್ಕೊಂಡು, ಒಂದು ಕುಕ್ಕರಲ್ಲಿ 2 ಟೇಬಲ್ ಸ್ಪೂನು ತುಪ್ಪ ಹಾಕ್ಕೊಂಡು, ಅದಕ್ಕೆ ಪಲಾವ್ ಎಲೆ, ಸೋಂಪು, ಮಸಾಲೆಗಳು ಹಾಕಿ, ಅದಕ್ಕೆ ಈರುಳ್ಳಿ, ಹಸಿಮೆಣಸಿಕಾಯಿ, ಟೊಮೊಟೊ ಹಾಕಿ ಚೆನ್ನಾಗಿ ಫ್ರೈ ಮಾಡಿ, ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಅರಿಶಿನ, ಅಚ್ಕಾರದ ಪುಡಿ, ಧನಿಯಾ ಪುಡಿ, ಗರಂ ಮಸಾಲ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಂಡು, ಮ್ಯಾರಿನೇಟ್ ಮಾಡಿರೋ ಸೋಯಾ ಚಂಕ್ಸು, ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಾಕಿ ನೀರು ಹೋಗೋವರೆಗೂ ಫ್ರೈ ಮಾಡ್ಕೊಂಡು, ಆಮೇಲೆ ಅಳತೆಗೆ ತಕ್ಕಷ್ಟು ನೀರು, ಕುದಿಬೇಕಾದ್ರೆ ಅಕ್ಕಿ ಹಾಕಿ 2 ವಿಸಿಲ್ ಕೂಗಿಸಿದ್ರೆ ಸೋಯಾ ಚಂಕ್ಸ್ ಪಲಾವ್ ರೆಡಿ. ಇವತ್ತು ಸ್ನ್ಯಾಕ್ಸ್ ಬಾಕ್ಸ್‌ಗೆ ಸಿಹಿ ಗೆಣಸು ಯೂಸ್ ಮಾಡಿ ಕಟ್ಲೆಟ್ ಮಾಡಿದ್ದೆ. ಫುಲ್ ರೆಸಿಪಿ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಫ್ರೀ ಇದ್ರೆ ಒಮ್ಮೆ ಚೆಕ್